ಹೇಳಿದರೆ ಈಗಿನ ಮಕ್ಕಳು ಭಾವಿ ಜನ ಅವರು ಚೇತೋಹಾರಿಗಳಾಗಿದ್ದರೆ, ಅವರು ತುಂಬ ಲವಲವಿಕೆಯಿಂದ ಕೂಡಿದರೆ, ಅವರು ವಿದ್ಯಾಸಂಪನ್ನರಾಗಿದ್ದರೆ, ಅವರಲ್ಲಿ ಎಲ್ಲ ರೀತಿಯ ಮೌಲ್ಯಗಳ ಅವರು ತುಂಬಿದ ಕೊಡವಾದರೆ ಅವರು ರಾಷ್ಟ್ರದ ಸಂಪತ್ತಾಗ್ತಾರೆ. ಆ ರಾಷ್ಟ್ರದ ಸಂಪತ್ತಾಗುವಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾದದ್ದು ವಿಶೇಷವಾಗಿ ನಮ್ಮ ತಾಯಂದಿರು. ನೀವೇನು ಮಾಡಬೇಕು, ಇಷ್ಟೇ ಮಾಡಿದರೆ ಸಾಕು. ಮನೆಯಲ್ಲಿ ಅಪ್ಪನ ಅಧಿಕಾರ ಇರಲಿ, ಅಮ್ಮನ ಮಮಕಾರ ಬೇಕು ಅಂತ ಹೇಳಿ. ನಿಮಗೆ ಪಾಕಶಾಲೆಯಲ್ಲಿ ವಿಶೇಷವಾದಂಥ ಕೆಲಸ ಇದೆ. ಪಾಕಶಾಲೆಯನ್ನು ಪಾಠಶಾಲೆಯನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ವಿಶೇಷವಾದಂಥ ಚಿಂತನೆ ನೀವು ಮಾಡಬೇಕು. ನೀವು ಶಿವಾಜಿಯ ಕಥೆ ಕೇಳಿದ್ದೀರಿ, ಮಹಾತ್ಮ ಗಾಂಧೀಜಿ ಕಥೆ ಕೇಳಿದ್ದೀರಿ. ಅಂತಹ ಕಥೆಗಳಲ್ಲಿ ಅಂತಹ ಪುರುಷರೆಲ್ಲ ಸೃಷ್ಟಿಯಾಗಿದ್ದರೆ ಅವರ ಹಿಂದೆ ಕೆಲಸ ಮಾಡಿದವರು ತಾಯಂದಿರು ಅಂತ ಹೇಳ್ತೇವೆ. ನೀವು ತಾಯಂದಿರಾಗಿ ಆ ಮಗುವಿಗೆ ಏನು ಮಾಡಬಹುದು? ಒಳ್ಳೆಯ ಕಥೆಗಳನ್ನು ಹೇಳಿ, ನೀತಿ ಕಥೆಗಳನ್ನು ಹೇಳಿ, ವಿಚಾರ ಕಥೆಗಳನ್ನು ಹೇಳಿ, ಬೇರೆ ಬೇರೆ ಘಟನೆಗಳನ್ನು ವಿವರಿಸಿ ಅವರನ್ನು ಮೌಲ್ಯವಂತರನ್ನಾಗಿ ಬೆಳೆಸಲಿಕ್ಕೆ ತುಂಬ ನೀವು ಪ್ರಯತ್ನ ಮಾಡಬೇಕಾಗ್ತದೆ. ಮಗುವನ್ನು ಸ್ನೇಹಶೀಲವಾಗಿ ನೀವು ಬೆಳೆಸಬೇಕಾಗ್ತದೆ. ಸ್ನೇಹಶೀಲ ಅಂತ ಹೇಳಿದಾಗ ಅಲ್ಲೊಂದು ಪದ ಪಕ್ಕನೆ ನಿಮಗೆ ಕಾಣುವ ಸ್ನೇಹ, ಪ್ರೀತಿ. ನಾವು ಕೊಡುವ ಪ್ರೀತಿ ಮಗುವಿನ ಧೈರ್ಯಕ್ಕೆ, ಮಗುವಿನ ಛಾತಿಗೆ ಅದು ತೊಡಕನ್ನುಂಟು ಮಾಡಬಾರದು. ಈ ನಿಟ್ಟಿನಲ್ಲಿ ಸಹ ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಪ್ರೀತಿ ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಎಷ್ಟು ಪ್ರೀತಿ ಕೊಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಶಾಲೆ ಬಿಟ್ಟು ಬರುವಾಗ ಅವರ ಚೀಲವನ್ನು ಗೇಟಿನ ಹತ್ತಿರಕ್ಕೆ ಬಂದು ನಾವು ನಿಂತುಕೊಂಡು ಒಳಗೋಗಿ ಇಲ್ಲಿ ಇಡಬೇಕು, ಅಲ್ಲಿ ಇಡ್ತೇವೆ. ಎಷ್ಟು ಪ್ರೀತಿ ಕೊಡ್ತೀವಿ. ಅವನಿಗೆ ಏನು ಬೇಕು, ನೀರು ಬಾಟ್ಲಿ ಅಥವಾ ನೀರಿನ ಲೋಟ ತುಂಬಿಸಿ ತಂದು ಎದುರಿಗೆ ಇಡ್ತೀವಿ, ಕೊಡ್ತೀವಿ, ಕುಡಿಸಿ ಬಾಯಿಗೆ ಇಡ್ತೀವಿ. ಊಟ ಮಾಡುವಾಗ ಅನ್ನ ಬಾಯಿಗೆ ಇಡ್ತೀವಿ. ಬಟ್ಟಲು ನೀನು ಕುಡಿಬೇಡಪ್ಪ, ನಾನು ಕುಡಿತೇನೆ ಅಂತ ಹೇಳ್ತೀನಿ. ಇದು ಎಲ್ಲವೂ ಮಕ್ಕಳಿಗೆ ನೀವು ಕೊಡುವಂತಹ ಪ್ರೀತಿ, ಬೇಕು ಪ್ರೀತಿ. ಆದರೆ ಈ ಪ್ರೀತಿ ಜಾಸ್ತಿ ಆಯಿತು ಅಂತ ನನಗನ್ನಿಸಿದೆ. ಇಂತಹ ಪ್ರೀತಿ ಮಗುವನ್ನು ಸ್ವಾವಲಂಬಿಯಾಗಿ ಬೆಳೆಸುವಲ್ಲಿ ಖಂಡಿತ ಒಂದು ದೊಡ್ಡದಾದಂಥ ಅಡ್ಡಗೋಡೆಯಾಗ್ತದೆ.